ಫಾಗ್ ಕಂಡೀಷನಲ್ಲಿ ನಿಮ್ಗೆ ಏನಂದರೆ ಏನೂ ಕಾಣಲ್ಲ. ಇಲ್ಲ ಆ ಟೈಮಲ್ಲಿ ನನ್ನ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ನಿಲ್ಲಿಸಿದ್ದೆ. ಟ್ರೈನ್ಡ್ ಮೆಕ್ಯಾನಿಕ್ ಸಿಗೋಲ್ಲ ಸಿಟಿಲಿ. ಡೇ ಟು ಡೇ ಟ್ರಾಫಿಕಲ್ಲಿ ಇಟ್ಸ್ ನಾಟ್ ಅಟ್ ಆಲ್ ಗುಡ್. ಇನ್ನು ಈ ಗಾಡಿದು ಟರ್ನಿಂಗ್ ರೇಡಿಯಸ್ ಏನಂತ ಅಂದರೆ ತುಂಬ ಶಾರ್ಟ್ ಟರ್ನಿಂಗ್ ಎಲ್ಲ ಆಗೋಲ್ಲ. ಡೇ ಟು ಡೇ ಓಡಿಸೋದಕ್ಕೆ ಓಕೆ. ಆಮೇಲೆ ಕ್ಲಚ್ ಇದೆಯಲ್ಲ, ಇಟ್ಸ್ ನಾಟ್ ಮೆಂಟ್ ಫಾರ್ ಶಾರ್ಟ್ ರೈಡರ್. ಆಮೇಲೆ ಏನಾಗುತ್ತೆ, ನಿಮಗೆ ಶೋಲ್ಡರ್ಸು ನೆಕ್ಕು ಸಿಕ್ಕಾಬಟ್ಟೆ ಪೇನ್ ಬರುತ್ತೆ. ಸಿಟಿಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಟಾಪ್ ಸ್ಪೀಡ್ ಎಷ್ಟಪ್ಪ ಅನ್ನೋದು ಈ ವಿಡಿಯೋ ನೋಡ್ತಾ ಇರೋ ತಲೆಯಲ್ಲಿ ಓಡ್ತಾ ಇದೆ. 80 to 100 ಆರಾಮ್ಸಾಗಿ ಹೋಗ್ಬೋದು. ಆವಾಗ ನಿಮಗೆ ಆ ಫೀಲ್ ಇರುತ್ತಲ್ಲ, ಆ ಫೀಲ್ ನೆಕ್ಸ್ಟ್ ಲೆವೆಲ್. ಟಾಪ್ ಗೇರಲ್ಲಿ ಆ ಫೀಲೇ ಬೇರೆ. ಫ್ರಂಟ್ ಬ್ರೇಕ್ ಬೈಟ್ ಇದೆಯಲ್ಲ, ಸ್ಮೂತ್ ಅಲ್ಟಿ. ಟಿ ವಿ ಎಸ್ ಅವರು ಅವ್ರದ್ದೇ ಆದಂಥ ಒಂದು ಇಂಜಿನ್ ಆಯಿಲ್ ರೆಕಮೆಂಡ್ ಮಾಡ್ತಾರೆ. ಅರ್ಬನ್ನು ಮತ್ತು ರೈನ್ ಮೋಡ್ ಮಾತ್ರ ಇರುತ್ತೆ. ಆಮೇಲೆ ನಿಮಗೆ ಅನ್ಲಾಕ್ ಮಾಡ್ತಾರೆ ಟ್ರ್ಯಾಕು ಮತ್ತು ಸ್ಪೋರ್ಟ್ಸ್ ಮೋಡಿಗೆ. 5 ಸರ್ವಿಸಿಗೆ ಏನಿಲ್ಲ ಅಂತ ಅಂದ್ರೂ 25,000 ಅವ್ರಿಗೂ ಖರ್ಚು ಮಾಡಿದ್ದೀನಿ. ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಈ ಸಂಚಿಕೆಗೆ ಸ್ವಾಗತ. ಇವತ್ತಿನ ದಿನ ನಾವು ಅಪಾಚೆ RR 310 ಈ ಗಾಡಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಈ ಗಾಡಿ ಓನರು ನಮ್ಮ ಜೊತೆ ಇದ್ದಾರೆ. ಅವರು ಈ ಗಾಡಿ ಪ್ರಾಕ್ಟಿಕಲಲ್ಲಿ ಅಂದರೆ ಡೇ ಟು ಡೇ ಲೈಫಲ್ಲಿ ಯಾವ ಥರ ಯೂಸ್ಫುಲ್ ಆಗಿದೆ, ಓಡಿಸ್ಬೋದು, ಯೂಸಬಿಲಿಟಿ ಯಾವ ಥರ ಇದೆ ಅನ್ನೋದನ್ನು ನಮಗೆ ಇವತ್ತು ಅವರು ತಿಳಿಸ್ಕೊಡ್ತಾರೆ. ಬನ್ನಿ ಆಗಿದ್ದರೆ ನೋಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಈ ಅಪಾಚಿ RR 310 ಓನರ್. ಇವತ್ತು ನಾನು ನಿಮ್ಮ ಜೊತೆ ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನನ್ನ ಗಾಡಿನ ನಾನು ಪ್ರೀತಿಯಿಂದ ನೈಟ್ ಫ್ಯೂರಿ ಅಂತ ಹೆಸರಿಟ್ಟಿದ್ದೀನಿ. ಇದು ಹೇಗೆ ಅಂತ ಅಂದರೆ ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಅನ್ನೋದು ಒಂದು ಮೂವಿ ಇದೆ. ಅದರಲ್ಲಿ ಡ್ರ್ಯಾಗನ್ಗಳಿಗೆ ರಾಜ ಆದಂಥ ಒಂದು ನೈಟ್ ಫ್ಯೂರಿ ಅಂತ ಒಂದು ಡ್ರ್ಯಾಗನ್ ಬರುತ್ತೆ. ಅದನ್ನ ನೋಡಿ ತುಂಬ ಇಷ್ಟಪಟ್ಟು ನಾನು ನನ್ನ ಗಾಡಿಗೆ ನೈಟ್ ಫ್ಯೂರಿ ಅಂತ ಹೆಸರಿಟ್ಟಿದ್ದೀನಿ. ನಾನು ಈ ಗಾಡಿನ ತೊಗೊಂಡು 4 ವರ್ಷ ಆಗಿದೆ. 19,000 ಕಿಲೋಮೀಟರ್ನ ಓಡಿಸಿದ್ದೀನಿ. ಸೊ ಇದನ್ನು ನಾನು ಆನ್ ರೋಡು, ಆಫ್ ರೋಡ್ ಅಂತ ಅಂದರೆ ತುಂಬ ಹಿಲ್ಲಿ ಕಂಡೀಷನಲ್ಲಿ ಓಡಿಸ್ತಾ ಇಲ್ಲ, ಮಡ್ ರೋಡ್ ಏನಿದೆ ಅದರಲ್ಲೂ ಓಡಿಸಿದ್ದೀನಿ. ಮತ್ತು ನಾನು ಇಲ್ಲಿವರೆಗೂ ಈ ಗಾಡಿಗೆ ನಾನು 4 ವರ್ಷದಲ್ಲಿ 5 ಸರ್ವಿಸ್ ಆಗಿದೆ. ಸೊ ಬನ್ನಿ ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಂಜಿನ್ ಬಗ್ಗೆ ಹೇಳೋದಾದರೆ ಸ್ಪೆಸಿಫಿಕೇಷನ್ಸ್ ತುಂಬ ಇದೆ, ಇಂಟರ್ನೆಟಲ್ಲಿ ತುಂಬ ಕೊಟ್ಟಿರ್ತಾರೆ. ಬಟ್ ನಾವು ವೆನ್ ಎ ಬಯರ್ ತುಂಬ ಸ್ಪೆಸಿಫಿಕೇಷನ್ನ ನೋಡ್ತೀವಿ. ಇದು 312cc ಇಲ್ಲ 400cc ಹಾರ್ಸ್ ಪವರ್ ಎಲ್ಲ ನೋಡ್ತೀವಿ. ಆಫ್ಟರ್ ಬೈಯಿಂಗ್ ದ ಬೈಕ್ ಏನಂತ ಅಂದರೆ ಆ ಸ್ಪೆಸಿಫಿಕೇಷನ್ ತಕ್ಕಂತೆ ಗಾಡಿ ಪರ್ಫಾರ್ಮೆನ್ಸ್ ಕೊಡ್ತಿದೆಯಾ, ಮತ್ತು ಚೆನ್ನಾಗಿದೆಯಾ, ಇಂಜಿನ್ ಸ್ಮೂತ್ ಇದೆಯಾ, ಹಾರ್ಡ್ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡೆನ್ಸ್ ಆಗ್ತಾ ಹೋಗುತ್ತೆ. ಸೊ ನಾನು ಈ ಗಾಡಿ ತೊಗೊಂಡಾದ್ಮೇಲೆ ನನಗೆ ಇಂಜಿನ್ ಬಂದು ಆಫ್ಟರ್ 5,000 RPM ಸ್ಮೂತ್ ಒಂದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಬಿಲೋ RPM 5,000 ಒಳಗಡೆ ಬಜಿನೆಸ್ ಫೀಲ್ ಆಗುತ್ತೆ, ತುಂಬ ವೈಬ್ರೇಷನ್ಸ್ ಇರುತ್ತೆ, ಓಡಿಸೋದಕ್ಕೆ ತುಂಬ ಒಂಥರ ಇರಿಟೇಷನ್ ಅಂತ ಅನಿಸುತ್ತೆ. ಬಟ್ ಟಿ ವಿ ಎಸ್ ಅವರು ಅವ್ರದ್ದೇ ಆದಂಥ ಒಂದು ಇಂಜಿನ್ ಆಯಿಲ್ ರೆಕಮೆಂಡ್ ಮಾಡ್ತಾರೆ. ಬಟ್ ಮಾರ್ಕೆಟ್ಸಲ್ಲಿ ತುಂಬ ಬ್ರ್ಯಾಂಡ್ ಅವೈಲೇಬಲ್ ಇದೆ. ಬಟ್ ಗೋ ಫಾರ್ ದ ಬೆಸ್ಟ್ ರೆಕಮೆಂಡೆಡ್ ಇಂಜಿನ್ ಆಯಿಲ್ಸ್ ಫ್ರಮ್ ದ ಟಿ ವಿ ಎಸ್ ಓನ್ಲಿ. ಯಾಕಂತ ಅಂದರೆ ನೀವು ಒನ್ಸ್ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಬಂದರೆ ಆವಾಗ ಇಂಜಿನ್ ನಿಮಗೆ ಒಳ್ಳೆ ಸ್ಮೂತ್ನೆಸ್ ಕೊಡುತ್ತೆ. ನೀವು ಲಿಟ್ರಲಿ ಗಾಡಿ ಏನಾರ ಒಂದೇ ಸ್ಟ್ರೆಚ್ಚಲ್ಲಿ ಎಲ್ಲರೂ ಹಿಡಿತೀನಿ ಹೋಗ್ತೀನಿ ಅಂತ ಅಂದರೆ ಪರ್ಫಾರ್ಮೆನ್ಸ್ ಸೂಪರಾಗಿ ಬರುತ್ತೆ ಈ ಗಾಡಿ. ಇನ್ನು ಈ ಗಾಡಿ ಟಾಪ್ ಸ್ಪೀಡ್ ಎಷ್ಟಪ್ಪ ಅನ್ನೋದು ಈ ವಿಡಿಯೋ ನೋಡ್ತಾ ಇರೋ ತಲೆಯಲ್ಲಿ ಓಡ್ತಾ ಇದೆ. 0 to 60 ಒಂದು 3,000 to 4,000 RPM ಅಲ್ಲಿ ಇರುತ್ತೆ. ಆಮೇಲೆ 60 to 100 ಬಂದು 5,000 ಅಬವ್ RPM. ಅಬವ್ 5,000 RPM ಅಲ್ಲಿ ಏನಾಗುತ್ತೆ ಅಂತಂದರೆ 100ಇಂದ ನಿಮಗೆ 160ವರೆಗೂ ಆರಾಮ್ಸಾಗಿ ಹೋಗುತ್ತೆ ಗಾಡಿ. ಎಲ್ಲೂ ನಿಮಗೆ ಒಂಥರ ಲ್ಯಾಗ್ ಅನಿಸೋದು, ಇಂಜಿನ್ ಸ್ಟ್ರೆಸ್ ಆಗೋದು ಆ ಥರದ್ದು ಏನೂ ಆಗೋಲ್ಲ. ಇಲ್ಲಿವರೆಗೂ ನನ್ನ ಟಾಪ್ ಸ್ಪೀಡ್ ಏನಿಲ್ಲ ಅಂತಂದ್ರೆ 161 km/h ನಾನು ಟಾಪ್ ಸ್ಪೀಡ್ ಹತ್ತಿದ್ದೀನಿ. ನಿಮಗೆ ಈ ಗಾಡೀಲಿ ಮೇನಾಗಿ ಏನಂತ ಅಂದರೆ ಖುಷಿ ವಿಷಯ ಅಂತ ಅಂದರೆ ವಾಬ್ಲಿಂಗ್ ಇಶ್ಯೂಸ್ ಎಲ್ಲೂ ಬರೋಲ್ಲ. 300cc ನಾನು ಟಾಪ್ ಸ್ಪೀಡಲ್ಲಿ ಹಿಡ್ದಿದ್ದೀನಿ. ನನ್ನ ವೆಯ್ಟುಗೆ ನಾನು 161 ಹೈಯೆಸ್ಟು, ಅದೇ ಟಾಪ್ ಸ್ಪೀಡು. ಆಮೇಲೆ ವಾಬ್ಲಿಂಗ್ ಇಶ್ಯೂಸ್ ಅಂತೂ ಎಲ್ಲೂ ಬರೋಲ್ಲ. ಅದು ನನಗೆ ತುಂಬ ಇಷ್ಟ ಆಗಿದ್ದು ಟಿ ವಿ ಎಸ್ಸಲ್ಲಿ ಅಂತ ಅಂದರೆ ಇದೊಂದು. ಇನ್ನು ನಾನು ಟಾಪ್ ಸ್ಪೀಡ್ ಬಿಟ್ಟು ಕ್ರೂಸಿಂಗ್ ಮಾಡ್ತೀನಿ ನನಗೆ ಆರಾಮಾಗಿ ಅಂತ ಅಂದರೆ ಹೈವೇಲಿ ನಿಮಗೆ 80 to 100 ಇಸ್ ದ ಬೆಸ್ಟ್. ಆರಾಮ್ಸಾಗಿ ಟಾಪ್ ಗೇರ್ 6 ಗೇರ್ ಹಾಕ್ಬಿಟ್ಟು
80 to 100 ಆರಾಮ್ಸಾಗಿ ಹೋಗ್ಬೋದು. ಆವಾಗ ನಿಮಗೆ ಆ ಫೀಲ್ ಇರುತ್ತಲ್ಲ, ಆ ಫೀಲ್ ನೆಕ್ಸ್ಟ್ ಲೆವೆಲ್. ಇನ್ನು ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಪ್ಪ ಅಂತ ಅಂದರೆ 180 mm. ತುಂಬ ಎಕ್ಸೆಪ್ಟೇಷನ್ಸ್ ಬೇಡ, ಯಾಕಂದರೆ ಈ ಗಾಡಿ ಟೂರಿಂಗ್ ಸ್ಪೋರ್ಟ್ಸ್ ಎಡಿಷನ್ಗೋಸ್ಕರ ಮಾಡಿರೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಆಮೇಲೆ ನೀವು ನಾರ್ಮಲ್ಲು ಸಣ್ಣ ಪುಟ್ಟ ಲೋಕಲ್ ರೋಡ್ಸ್ಗಳಲ್ಲಿ ಹಂಪ್ಸು ಇವಕ್ಕೆಲ್ಲ ಓಕೆ. ತುಂಬ ಜಾಸ್ತಿ ಹೈಟು ಹಳ್ಳ ಇತ್ತು ಅಂತಂದರೆ ವರ್ಕೌಟ್ ಆಗೋಲ್ಲ. ಸೊ ಇನ್ನು ಈ ಗಾಡಿ ಕಂಫರ್ಟ್ನೆಸ್ಸು, ರೈಡಿಂಗ್ ಸ್ಟೈಲು ಬಗ್ಗೆ ಮಾತಾಡೋದಾದರೆ, ಫಸ್ಟು ಪ್ರತಿಯೊಂದು ರೈಡರ್ಗೂ ಸೀಟಿಂಗ್ ಕಂಫರ್ಟ್ ಆಗಿರಬೇಕು. ಸೀಟಿಂಗ್ ಕಂಫರ್ಟ್ ಆಗಿರಬೇಕು ಅಂತ ಅಂದರೆ ಫ್ಯಾಕ್ಟ್ರಿಯಿಂದ ಕೊಡೋ ಸೀಟ್ಸ್ ನಿಮ್ಗೆ ಹೇಗಿರುತ್ತೆ ಅಂತ ಅಂದರೆ ತುಂಬ ಬಜಿನೆಸ್ ಫೀಲ್ ಆಗುತ್ತೆ. ಅಂದರೆ ನೀವು ಹೈವೇಗೆಲ್ಲ ಏನಾರು ಲೈಕ್ ಇಫ್ ಯು ಟ್ರಾವೆಲ್ ಮೋರ್ ದೆನ್ 100, 200, 300 ಕಿಲೋಮೀಟರ್ಸ್ ಅಂತ ಅಂದರೆ ಸೀಟ್ ಈಸ್ ನಾಟ್ ಗುಡ್ ಕಂಫರ್ಟೇಬಲ್. ಸೊ ಈ ಸೀಟ್ಸ್ಗೆ ನೀವೇನಾದ್ರು ಅಡಿಷ್ನಲ್ ಮಾಡಿಫಿಕೇಷನ್ ಜೆಲ್ ಸೀಟ್ಸ್ ಹಾಕಿದ್ರೆ ಇಟ್ಸ್ ವೆರಿ ಕಂಫರ್ಟೇಬಲ್. ಆಮೇಲೆ ಇನ್ನು ಈ ಗಾಡಿದು ರೈಡಿಂಗ್ ಹ್ಯಾಂಡ್ಲು ಬಗ್ಗೆ ಮಾತಾಡೋದಾದರೆ, ಸೊ ಗಾಡಿ ಈ ಸ್ಪೋರ್ಟ್ಸ್ ಎಡಿಷನ್ ಗಾಡಿಗಳೆಲ್ಲ ನಿಮ್ಗೊಂದು ಸ್ವಲ್ಪ ಅಗ್ರೆಸಿವ್ನೆಸ್ಸೇ ಬರುತ್ತೆ. ನಾಟ್ ಟೂ ಮಚ್ ಅಗ್ರೆಸಿವ್, ಲಿಟಲ್ ಅಗ್ರೆಸಿವ್, ಓಕೆನಾ. ಡೇ ಟು ಡೇ ಓಡಿಸೋದಕ್ಕೆ ಓಕೆ. ಆಮೇಲೆ ಕ್ಲಚ್ ಇದೆಯಲ್ಲ, ಇಟ್ಸ್ ನಾಟ್ ಮೆಂಟ್ ಫಾರ್ ಶಾರ್ಟ್ ರೈಡರ್ಸ್. ಸೊ ಈ ಕ್ಲಚ್ ಇದೆಯಲ್ಲ, ನೀವು ಡೇ ಟು ಡೇ ಯೂಸ್ ಮಾಡ್ತೀನಿ ಅಂತ ಅಂದರೆ ಶಾರ್ಟ್ ರೈಡರ್ಸ್ಗೆ ನಿಮ್ಗೆ ಏನಾಗುತ್ತೆ, ಫುಲ್ಲು ರಿಸ್ಟು ನೋವು ಬಂದುಬಿಡುತ್ತೆ ಈ ಕ್ಲಚ್ ಹಿಡ್ದು. ಯಾಕಂದರೆ ಇದಕ್ಕೆ ಅಡ್ಜಸ್ಟೇಬಲ್ ಕ್ಲಚ್ ಕೊಟ್ಟಿಲ್ಲ ನಾನು ತೊಗೊಂಡಿರುವಂಥ ಎಡಿಷನಲ್ಲಿ. ಈಗ ನೆಕ್ಸ್ಟ್ ಬರುವಂಥ ಎಡಿಷನ್ಗಳಲ್ಲಿ ಏನು ಮಾಡಿದ್ದಾನೆ, ಅಡ್ಜಸ್ಟೇಬಲ್ ಕ್ಲಚ್ ಕೊಟ್ಟಿದ್ದಾನೆ. ಇನ್ ಕೇಸ್ ಅಡ್ಜಸ್ಟೇಬಲ್ ಕ್ಲಚ್ ಇಲ್ಲ ಈ ಗಾಡಿ ಈ ಎಡಿಷನ್ ತೊಗೊಂಡಿರೋ ರೈಡರ್ಸ್ಗಳಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಈ ಕ್ಲಚ್ ಇದೆಯಲ್ಲ ಸ್ವಲ್ಪ ಇದನ್ನು ಡೌನಿಂಗ್ ಮಾಡಿ ನೀವು ಹ್ಯಾಂಡಲನ್ನ ಈ ಥರ ಪೊಸಿಷನಲ್ಲಿ ಇಟ್ಕೊಂಡ್ರೆ, ಅಂದರೆ ಈ ಪೊಸಿಷನಲ್ಲಿ ಇಟ್ಕೊಂಡ್ರೆ ನಿಮಗೆ ಡೇ ಟು ಡೇ ಯೂಸ್ ಮಾಡೋದಕ್ಕೆ ಇಟ್ಸ್ ವೆರಿ ಗುಡ್. ಅಂದರೆ ನಿಮಗೆ ಇಷ್ಟು ರಿಸ್ಟು ನೋವು ಬರೋಲ್ಲ. ಮ್ಯಾಕ್ಸಿಮಮ್ 300 ಕಿಲೋಮೀಟರ್ಸ್ವರೆಗೂ ಹೋಗ್ಬೋದು. ಆಮೇಲೆ ಏನಾಗುತ್ತೆ, ನಿಮಗೆ ಶೋಲ್ಡರ್ಸು, ನೆಕ್ಕು ಸಿಕ್ಕಾಬಟ್ಟೆ ಪೇನ್ ಬರುತ್ತೆ. ನನಗೇನು ಅಂಥ ಕಂಫರ್ಟ್ ಅಂತ ಅನಿಸಿಲ್ಲ. ಇದು ನನ್ನ ರೈಡಿಂಗ್ ಸ್ಟೈಲಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಲ್ಲೇ ಹೇಳ್ತಾ ಇದ್ದೆ. 300 ಕಿಲೋಮೀಟರ್ಸ್ವರೆಗೂ ಇಟ್ಸ್ ವೆರಿ ಗುಡ್. ನೀವು ಹೈವೇಲಿ ಹೋಗ್ತಾ ಇತ್ತು ಅಂತ ಅಂದರೆ ಟಾಪ್ ಗೇರಲ್ಲಿ ಆ ಫೀಲೇ ಬೇರೆ. ಇನ್ನು ಸಿಟಿಲಿ ಈ ಗಾಡಿ ಓಡಿಸೋಕ್ಕೆ ಕಂಫರ್ಟ್ನೆಸ್ ಇದೆಯಾ, ಡಿಸ್ಕಂಫರ್ಟ್ ಇದೆಯಾ ಅಂತ ಎಷ್ಟೊಂದು ವೀಡಿಯೋ ನೋಡ್ತಾ ಇರೋದು ಜನರ ತಲೆಯಲ್ಲಿ ಯೋಚನೆ ಬರುತ್ತೆ. ಸೊ ಈ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಇದೇನು ಹೇಳ್ತೀನಿ ಅಂತ ಅಂದರೆ, ಸಿಟಿಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಕ್ಲಚ್ಚು ಮತ್ತು ಶಾರ್ಟ್ ಗೇರ್ ಇರೋದ್ರಿಂದ ಕ್ಲಚ್ ಹಿಡ್ದೆ ಕೈ ನೋವು ಬರುತ್ತೆ. ನನ್ನ ಹೈಟ್ ಬಂದು ಅರೌಂಡ್ 6, ನನಗೇ ಕ್ಲಚ್ ಹಿಡ್ದು ಸಿಕ್ಕಾಬಟ್ಟೆ ಕೈ ನೋವು ಬರುತ್ತೆ, ಇಲ್ಲಿ ರಿಸ್ಟು. ಆಮೇಲೆ ಲಾಂಗ್ ರೈಡ್ಗಳಲ್ಲಿ ನಿಮಗೆ ಕಂಫರ್ಟ್ನೆಸ್ಸು ಟಾಪ್ ಗೇರಲ್ಲಿ ಸ್ಟ್ರೆಚ್ ಇತ್ತು ಅಂತ ಅಂದರೆ ಸೂಪರ್. ಆಮೇಲೆ ಕಾರ್ನರಿಂಗ್ ಮಾಡೋದಕ್ಕೂ ಸೂಪರ್ ಆಗಿದೆ. ಒಂದು ಸ್ಟ್ರೆಚ್ಚಲ್ಲಿ ನೀವು ಏನಿಲ್ಲ ಅಂತ ಅಂದರೂ ಹಬ್ಬ ಅಂದರೂ 300 ಕಿಲೋಮೀಟ್ರ್ ಓಡಿಸ್ಬೋದು. ಇದರಲ್ಲಿ ಡಿಸ್ಕಂಫರ್ಟ್ ಏನಂತ ಅಂದರೆ, ನಿಮಗೆ ಲಾಂಗ್ 300 ಕಿಲೋಮೀಟರ್ಸ್ ಓಡಿಸೋದಾದ್ಮೇಲೆ ಏನಾಗುತ್ತೆ, ತುಂಬ ಶೋಲ್ಡರ್ಸಿಂದ ಹಿಡಿದು ಈ ಹ್ಯಾಂಡ್ ಫುಲ್ಲು ಪೇನ್ ಬರುತ್ತೆ. ಆವಾಗ ನಿಮಗೆ ಗಾಡಿ ಓಡ್ಸೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಅದೊಂದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಲಿಟ್ರಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ನನಗೆ ಅದು ಲಾಂಗ್ ರೈಡ್ಸಲ್ಲಿ ಡಿಸ್ಕಂಫರ್ಟ್ ಅನಿಸುತ್ತೆ. ಲಾಂಗ್ ರೈಡ್ಸ್ಗಳಿಗೆ ಪ್ರಿಫರ್ ಮಾಡಿದ್ರೆ ಒಂದು 300 ಕಿಲೋಮೀಟರ್ಸ್ವರೆಗೂ ಓಡಿಸಿ. ಆಮೇಲೆ ಯು ಶುಡ್ ಟೇಕ್ ಅ ಬ್ರೇಕ್. ನೀವು ಪಿಲಿಯನ್ ಹಾಕೊಂಡು ಓಡಿಸ್ತೀನಿ ಅಂತ ಅಂದರೆ ಇಟ್ಸ್ ಹಾರಿಬಲ್. ಪಿಲಿಯನ್ ರೈಡರ್ ಕಂಫರ್ಟ್ ಬಗ್ಗೆ ಹೇಳೋದಾದರೆ, ಮನೇಲಿ ತಂದೆ ತಾಯಿಗಳಿಗೆ ಕಂಫರ್ಟ್ ಅಲ್ಲ, ನಮ್ಮಂಥ ಯಂಗ್ಸ್ಟರ್ಸ್ಗೆ ನೀವು ಇಫ್ ಯು ಆರ್ ಅರೌಂಡ್ 20ಇಂದ 30ವರೆಗೂ ಇತ್ತು ಅಂತ ಅಂದರೆ ಇದು ನಿಮಗೆ ಗಾಡಿ ಓಕೆ. ಅಂದರೆ ಏಜ್ ಗ್ಯಾಪಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸು ಅಥವಾ ಗರ್ಲ್ ಫ್ರೆಂಡ್ಸು ಇಲ್ಲ ಮನೇಲಿ ಅಕ್ಕ ತಂಗಿ ಅಣ್ಣ ತಮ್ಮ ಆ ಥರ ಇತ್ತು ಅಂದರೆ ಅವರಿಗೆ ನಿಮಗೆ ಹಬ್ಬ ಅಂತ ಅಂದರೆ ಒಂದು 100 ಕಿಲೋಮೀಟರ್ಸ್ವರೆಗೂ ಕಂಫರ್ಟೇಬಲ್ ಇರುತ್ತೆ. ಆಫ್ಟರ್ 100 ಕಿಲೋಮೀಟರ್ಸು ಇಟ್ ನಾಟ್ ಕಂಫರ್ಟೇಬಲ್ ಫಾರ್ ದೆಮ್ ಆಲ್ಸೋ. ರೈಡರ್ಗೆ ಏನಾಗುತ್ತೆ ಅಂತ ಅಂದರೆ, ನೀವು ಓಡಿಸುವಾಗ ಪಿಲಿಯನ್ ಏನು ಮಾಡ್ತಾನೆ, ಲೀನ್ ಮಾಡ್ತಾನೆ, ಅವನು ಹಿಡ್ಕೊಳ್ಳೋಕೆ ಏನೂ ಇರೋಲ್ಲ, ನಿಮ್ಮ ಶೋಲ್ಡ್ರ್ ಹಿಡ್ಕೊತಾನೆ. ನಿಮಗೆ ಕಂಫರ್ಟೇಬಲ್ ಆಗಿ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಆಗ ನಿಮಗೆ ಬಜಿನೆಸ್ ಫೀಲ್ ಆಗುತ್ತೆ, ಓಡಿಸೋದಕ್ಕೆ ಸಿಕ್ಕಾಬಟ್ಟೆ ಪೇನ್ ಆಗುತ್ತೆ. ಒಂದು 100 ಕಿಲೋಮೀಟರ್ಸ್ವರೆಗೂ ಕೂತ್ಕೊಂಡು ಗಾಡಿ ಓಡಿಸ್ಬೋದು. ಆಫ್ಟರ್ 100 ಕಿಲೋಮೀಟರ್ಸ್ ಲಾಂಗ್ ಸ್ಟ್ರೆಚ್ ಏನಾದ್ರು ನೀವು ಟೂರಿಂಗ್ ಮಾಡ್ತೀನಿ ವಿತ್ ಪಿಲಿಯನ್ ಅಂತ ಅಂದರೆ ನಾನು ಈ ಗಾಡಿನ ಸಜೆಸ್ಟ್ ಮಾಡಲ್ಲ. ಇನ್ನು ಈ ಗಾಡಿದು ಟರ್ನಿಂಗ್ ರೇಡಿಯಸ್ ಏನಂತ ಅಂದರೆ, ತುಂಬ ಶಾರ್ಟ್ ಟರ್ನಿಂಗ್ ಎಲ್ಲ ಆಗಲ್ಲ. ಯಾಕಂತ ಅಂದರೆ ಗಾಡಿ ಟರ್ನಿಂಗ್ ರೇಡಿಯಸ್ ತುಂಬ ಕಡಿಮೆ ಕೊಟ್ಟಿದ್ದಾರೆ ಟಿ ವಿ ಎಸ್ಸಿಂದನೇ. ಲಾಂಗ್ ಟರ್ನೇ ತೊಗೊಬೇಕು. ಆರ್ಟ್ ಸೆಕ್ಷನ್ಗಳಲ್ಲಿ ನೀವೇನಾದ್ರು ಟರ್ನಿಂಗ್ ಮಾಡ್ತೀನಿ ಅಂತ ಅಂದರೆ ಬೆಸ್ಟು. ಆಮೇಲೆ ಟೈರು ಅಷ್ಟೇ ಮಿಚ್ಲಿನ್ ಕೊಟ್ಟಿದ್ದಾರಲ್ಲ ರೋಡ್ 5, ಇಟ್ಸ್ ಅ ಬೆಸ್ಟ್ ಫಾರ್ ವೆಟ್ ಗ್ರಿಪ್. ಅಂದರೆ ಕಾರ್ನರಿಂಗ್ ಮಾತ್ರ ಮಸ್ತಾಗಿ ಮಾಡ್ಬೋದು. ನಾನು ಮಾಡಿದ್ದೀನಿ, ಯಾಕಂದರೆ ಇದರನ್ನ ಎಲ್ಲಿ ನಾನ್ ಕಾರ್ನರಿಂಗ್ ಜಾಸ್ತಿ ಟ್ರೈ ಮಾಡಿರೋದು ಅಂತ ಅಂದರೆ ಆಗುಂಬೆ ಇದಿದೆಯಲ್ಲ ಸ್ಪ್ರಿಂಟು, ಅಲ್ಲಿ ನಾನು ಲಾಸ್ಟ್ ಮಾನ್ಸೂನ್ ರೈಡ್ಗೆ ಹೋದಾಗ ಕಾರ್ನರಿಂಗ್ ಮಾಡಿದ್ದೀನಿ. ಸಕ್ಕತ್ತಾಗಿದೆ ಮಾತ್ರ, ಕಾರ್ನರಿಂಗ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಮಾತ್ರ. ಇನ್ನು ಈ ಗಾಡಿದು ಬ್ರೇಕ್ ಬೈಟ್ಸ್ ಹೇಗಿದೆ ಅಂತ ಅಂದರೆ, 20% ಆಫ್ ಬ್ರೇಕ್ನ ಇಲ್ಲಿ ಲೆಗ್ ಬ್ರೇಕ್ ತೊಗೊಳ್ಳಿ, ಫ್ರಂಟು 80%. ಎಷ್ಟೇ ನೀವು ಹೈ ಸ್ಪೀಡ್ಸಲ್ಲಿದ್ರೂ ಒಂದು
ರೇರ್ ಕಂಪೇರ್ ಮಾಡಿದ್ರೆ ಫ್ರಂಟ್ ಅಂತೂ ಮಸ್ತಾಗಿ ಬೈಟ್ ಆಗುತ್ತೆ. ಫ್ರಂಟ್ ಬ್ರೇಕ್ ಬೈಟ್ ಇದೆಯಲ್ಲ ಸ್ಮೂತ್ ಅಲ್ಟಿ. ಹೆಡ್ಲೈಟ್ ಬಗ್ಗೆ ಹೇಳೋದಾಯಿತು ಅಂತ ಅಂದರೆ, ಸೊ ನೀವು ಹೈವೇಗಳಲ್ಲಿ ಹೈ ಬೀಮ್ ಹಾಕೊಂಡೇ ಓಡಿಸ್ಬೇಕು. ಯಾಕಂದರೆ ನಿಮಗೆ ವೈಡರ್ ಆ್ಯಂಗಲು ತುಂಬ ವಿಸಿಬಿಲಿಟಿ ಚೆನ್ನಾಗಿದೆ. ಫಾಗಿ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಅಷ್ಟು ವಿಸಿಬಿಲಿಟಿ ಇರೋಲ್ಲ. ಯಾಕಂದರೆ ಅಲೋಜನ್ಸ್ ಆರ್ ಡಿಫ್ರೆಂಟ್ಸ್ ಆ್ಯಂಡ್ LEDs ಆರ್ ಡಿಫ್ರೆಂಟ್ಸ್. ಯಾಕಂದರೆ LEDಸಲ್ಲಿ ನಿಮಗೆ ವಿಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಫಾಗಿ ಕಂಡೀಷನಲ್ಲಿ ಐ ಆಮ್ ನಾಟ್ ರೆಕಮೆಂಡ್ ದಿಸ್. ಆಮೇಲೆ ಇದರಲ್ಲಿ ಹೈ ಬೀಮ್ ಹಾಕಿದ್ರೆ ಕೆಲವು ಗಾಡಿಗಳಲ್ಲಿ ತುಂಬ ಲೆಂತು ಅಂದರೆ ಹೈಟಲ್ಲಿ ಹೊಡೆಯುತ್ತೆ. ಅಂದರೆ ಅಪೋಸಿಟ್ ಬರೋ ವೆಹಿಕಲ್ಸ್ಗಳಿಗೆ ಡೈರೆಕ್ಟ್ ಕಣ್ಣಿಗೆ ಹೊಡೆಯೋ ಥರ ಆ ಥರ ಎಲ್ಲ ಏನೂ ಇಲ್ಲ. TVS ಇಂಜಿನಿಯರ್ಸ್ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಂದರೆ, ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ, ಹೈ ಬೀಮ್ ಹಾಕ್ತು ಅಂತ ಅಂದರೆ ತುಂಬ ದೂರದವರೆಗೂ ಕಾಣುತ್ತೆ. ಬಟ್ ಆಪೋಸಿಟ್ ಇರೋ ವ್ಯಕ್ತಿಗೆ ತುಂಬ ಒಂಥರ ಹಾರ್ಶ್ ಆಗಿ ಕಣ್ಣು ಹೊಡೆಯೋದು ಆ ಥರ ಎಲ್ಲೂ ಬರೋಲ್ಲ. ನಿಮಗೆ ಓಡಿಸುವಾಗ ವಿಸಿಬಿಲಿಟಿ ಮಾತ್ರ ಸೂಪರಾಗಿದೆ. ಫಾಗ್ ಕಂಡೀಷನಲ್ಲಿ ನಿಮ್ಗೆ ಏನಂದರೆ ಏನೂ ಕಾಣಲ್ಲ. ಗೋ ಫಾರ್ ಏನಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಫಾಗ್ ಲೈಟ್ಸ್ ಏನಾದ್ರು ಫಿಟ್ ಮಾಡ್ಸ್ಕೊತೀನಿ ಅಂದರೆ ಫಿಟ್ ಮಾಡಿಸ್ಕೊಳ್ಳಿ ಈ ಗಾಡಿಗೆ. ಇಲ್ಲ ನಾನು ಜಸ್ಟ್ ಟೂರಿಂಗ್ ಮಾಡ್ತೀನಿ, ಫಾಗಿ ಕಂಡೀಷನ್ಗೆ ಹೋಗಲ್ಲ ಅಂತ ಅಂದರೆ LEDs ಎನಫ್. ಯಾಕಂದರೆ ನಾನು ಫಾಗಿ ಕಂಡೀಷನಲ್ಲಿ ಓಡಿಸಿದ್ದೀನಿ, ಬಟ್ ನನಗೂ ಏನೂ ವಿಸಿಬಲ್ ಇರಲಿಲ್ಲ. ಆ ಟೈಮಲ್ಲಿ ನನ್ನ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ನಿಲ್ಲಿಸಿದ್ದೆ. ಆವಾಗ ನಾನು ಏನು ಈ ಗಾಡಿಗೆ ಅಡಿಷ್ನಲ್ ಏನು ಫಿಟ್ಟಿಂಗ್ಸು ಮಾಡಿಸಿಲ್ಲ, ಬಟ್ ವಿಸಿಬಿಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಗಾಡಿ ಸರ್ವಿಸ್ ಬಗ್ಗೆ ಹೇಳೋದಾದರೆ, ಇದು ಹೊಸ ಗಾಡಿ, ನಂದು BS6 ಇಂಜಿನ್ನೇ. ನಾನು 2022 ಅಲ್ಲಿ ಬೈ ಮಾಡಿದ್ದು. 500 ಕಿಲೋಮೀಟರ್ಸ್ಗೆ ಫಸ್ಟ್ ಸರ್ವಿಸ್ ಆಗುತ್ತೆ. ಆವಾಗ ನಿಮಗೆ ಅರ್ಬನ್ನು ಮತ್ತು ರೈನ್ ಮೋಡ್ ಮಾತ್ರ ಇರುತ್ತೆ. ಆಮೇಲೆ ನಿಮಗೆ ಅನ್ಲಾಕ್ ಮಾಡ್ತಾರೆ ಟ್ರ್ಯಾಕು ಮತ್ತು ಸ್ಪೋರ್ಟ್ಸ್ ಮೋಡಿಗೆ. ಎವ್ರಿ ನಿಮಗೆ 2500 ಕಿಲೋಮೀಟರ್ಸ್ಗೆ ಅಥವಾ 3000 ಅರ್ಲಿ ಸರ್ವಿಸ್ ನೀವು ಯಾವುದು ಓಡಿಸ್ತೀರೋ ಅಷ್ಟು ಬೇಗ ಸರ್ವಿಸ್ ಓಪನ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಎವ್ರಿ 6 ಮಂತ್ಸ್ ಒಂದು ಸರ್ವಿಸ್ ಮಾಡ್ತೀನಿ. ಯಾಕಂದರೆ ನಾನು ಎವ್ರಿ ವೀಕೆಂಡ್ ಮಾತ್ರ ನಾನು ಗಾಡಿ ಅಂದರೆ ಔಟ್ಸೈಡಿಗೆ ರೈಡ್ ಹೋಗೋದು. ಇಲ್ಲ ನೀವು ರೆಗ್ಯುಲರ್ ಬೇಸಿಸಲ್ಲಿ ಕಂಫರ್ಟು ಸಿಟಿಲಿ ಟ್ರಾವೆಲ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಒಂದು 3 ಮಂತ್ಸಲ್ಲೇ 2500 ಆರ್ ಅರ್ಲಿ ಟು ದ ಸರ್ವಿಸ್ ಪೀರಿಯಡಲ್ಲಿ ಸರ್ವಿಸ್ ಆಗುತ್ತೆ. ನಿಮಗೆ ಸರ್ವಿಸಲ್ಲಿ ನಿಮಗೆ ನಾರ್ಮಲ್ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ, ಏರ್ ಫಿಲ್ಟರ್ ಚೇಂಜ್ ಆಗುತ್ತೆ. ನಿಮಗೆ ಕಾಸ್ಟ್ ಬಂದ್ಬಿಟ್ಟು 3500 ಬೇಸಿಕ್. ಇದು ಇನ್ ಕೇಸ್ ಏನಾರ ಪಾರ್ಟ್ಸ್ ಏನಾರ ವೇರ್ ಆ್ಯಂಡ್ ಟೇರ್ ಆಗಿದ್ರೆ ಡಿಪೆಂಡ್ಸ್ ಆನ್ ದ ವೇರ್ ಆ್ಯಂಡ್ ಟೇರ್ ಕಾಸ್ಟ್ ಆಗುತ್ತೆ. TVS ಅವರು ಸಜೆಸ್ಟ್ ಮಾಡೋದು ಎವ್ರಿ 3 ಮಂತ್ಸ್ ಒಂದು ಸಜೆಸ್ಟ್ ಮಾಡ್ತಾರೆ. ಯಾಕಂದರೆ ನಿಮಗೆ ಅವ್ರ ಕಸ್ಟಮರ್ ಕೇರಿಂದನೇ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ, ಅಂದರೆ ಸರ್ವಿಸ್ ಸೆಂಟ್ರಿಂದನೇ 2000 ಒನ್ಸ್ ಸರ್ವಿಸ್ ಮಾಡಿಸಿ 3 ಮಂತ್ಸ್ಗೆ ಅಂತ ಅಂದ್ಬಿಟ್ಟು. ಬಟ್ ನಿಮ್ಮ ರೈಡಿಂಗ್ ಸ್ಟೈಲ್ ನೋಡಿಕೊಂಡು ನೀವು ಸರ್ವಿಸ್ಗೆ ಹೋಗಿ. ಸೊ ನಿಮಗೆ ಇದರಲ್ಲಿ ಇನ್ನೊಂದು ದೊಡ್ಡ ಕ್ವಶನ್ಸ್ ಏನು ಕಾಣುತ್ತೆ ಅಂತ ಅಂದರೆ, ಈ ಗಾಡಿ ಅಫೋರ್ಡ್ ಆದಮೇಲೆ ತೊಗೊಂಡ್ಮೇಲೆ ನೀವು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಸರ್ವಿಸ್ಗೆ ಅಂತ ಹೋದಾಗ ನಿಮಗೆ ಆಲ್ ಓವರ್ ಇಂಡಿಯಾ TVS ಸರ್ವಿಸ್ ಸೆಂಟ್ರು ಎಲ್ಲ ಸಿಗುತ್ತೆ. ಬಟ್ ಆದರೆ ಏನಂತ ಅಂದರೆ ನಿಮಗೆ ಒಳ್ಳೆ ಟ್ರೈನ್ಡ್ ಮೆಕ್ಯಾನಿಕ್ ಸಿಗೋಲ್ಲ. ಸೊ ನೀವೇನು ಮಾಡಬೇಕು, ಅವೈಲಬಿಲಿಟಿ ಸರ್ವಿಸ್ ಸೆಂಟ್ರ್ ಹತ್ರ ಹೋದಾಗ ಒನ್ಸ್ ಸರ್ವಿಸ್ ಸೆಂಟ್ರಿಗೆ ವಿಸಿಟ್ ಮಾಡಿ ಮೆಕ್ಯಾನಿಕ್ನ ಮಾತಾಡಿಸಿ ನಿಮ್ಮ ಗಾಡಿ ಇಶ್ಯೂನ ಹೇಳಿ. ಸೊ ನೆಕ್ಸ್ಟ್ ನಿಮಗೆ ಪರ್ಫಾರ್ಮೆನ್ಸ್ ಏನಾದ್ರು ಲ್ಯಾಗ್ ಆಗ್ತಾಯಿದೆ ಸರ್ವಿಸು ಬಿಡುವಾಗ ಅಂತ ಅಂದರೆ ಫಸ್ಟು ಸರ್ವಿಸು ಬಿಟ್ಟು ನೋಡಿ. ಯಾಕಂದರೆ ಟ್ರೈನ್ಡ್ ಮೆಕ್ಯಾನಿಕ್ಸು TVS ಅವರು ಟ್ರೈನ್ಡಾಗಿ ಕೊಡ್ತಾರೆ. ಬಟ್ ಕೆಲವ್ರು ಏನಂತ ಅಂದರೆ ಅಷ್ಟು ಪ್ರಾಪರಾಗಿ ನಿಮ್ಮ ಗಾಡಿಗಳನ್ನ ಸರ್ವಿಸೇ ಮಾಡಲ್ಲ. ಸೊ ನೀವು ಇದು ಕಾಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಸರ್ವಿಸ್ಗೆ ಹೋದರೆ 3500 ಕೊಡಬೇಕು. ಯಾಕಂದರೆ ಇದು ಬೇಸಿಕ್ ಸರ್ವಿಸ್ ಅಮೌಂಟು. ಇದನ್ನೇನಾದ್ರು ನೀವು ಜಾಸ್ತಿ ಅಂತ ಅನ್ನೋಕೆ ಹೋದರೆ ನಿಮಗೆ ವೆಲ್ ಸರ್ವಿಸ್ ಆಗಿಲ್ಲ ಅಂತ ಅಂದರೆ ನಿಮಗೆ ಮನಿ ವೇಸ್ಟ್ ಅನಿಸುತ್ತೆ ಲಿಟ್ರಲಿ. ಯಾಕಂದರೆ ನಿಮಗೆ ಅಷ್ಟು ಇಷ್ಟಪಟ್ಟು ಗಾಡಿ ತೊಗೊಂಡಿರ್ತೀರ, ಅದು ವರ್ತ್ ಅಂತ ಅನಿಸಲ್ಲ. ಸೊ ಒಳ್ಳೆ ಮೆಕ್ಯಾನಿಕ್ನ ನೋಡಿ ಸರ್ವಿಸ್ ಬಿಡೋದಕ್ಕೆ ಹೋಗಿ. ಇನ್ನು ನಿಮ್ಮ ಗಾಡಿಗೆ ಏನಾದ್ರು ಎಕ್ಸ್ಟ್ರಾ ಪಾರ್ಟ್ಸ್ ಏನಾರು ಆ್ಯಡ್ ಮಾಡಬೇಕು ಅಂತಂದರೆ ಈ ಗಾಡಿಗೆ ಸರ್ವಿಸ್ ಸೆಂಟ್ರಲ್ಲಿ ಎಲ್ಲ ಪಾರ್ಟ್ಸು ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಬೇಸ್ಡ್ ಆನ್ ಕಾಸ್ಟ್ ಸ್ವಲ್ಪ ಲಿಟ್ರಲಿ ಹೈ ಇರುತ್ತೆ. ಸೊ ನೀವು ನೋಡಿಕೊಂಡು ತೊಗೊಳ್ಳಿ. ಹೊರಗಡೆ ನಿಮಗೆ ಸಿಗ್ಬೋದು, ಬಟ್ ಜೆನ್ಯೂನ್ ಪಾರ್ಟ್ಸ್ಗೆ TVS ಹತ್ರನೇ ಹೋಗಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ನಂದು ಇಲ್ಲಿವರೆಗೂ ಒಂದು 5 ಸರ್ವಿಸ್ ಆಗಿದೆ. ಸೊ 5 ಸರ್ವಿಸಲ್ಲಿ ನಂದು ಒಂದು 19,000 ಕಿಲೋಮೀಟ್ರ್ ಓಡಿಸಿದ್ದೀನಿ ಬೇಸ್ಡ್ ಆನ್ ನನ್ನ ರೈಡಿಂಗ್ ಸ್ಟೈಲಲ್ಲಿ. ನನಗೆ 5 ಸರ್ವಿಸಿಗೆ ಏನಿಲ್ಲ ಅಂತ ಅಂದ್ರೂ 25,000ವರೆಗೂ ಖರ್ಚು ಮಾಡಿದ್ದೀನಿ. ನನಗೆ ಇಲ್ಲಿವರೆಗೂ ವೇರ್ ಆ್ಯಂಡ್ ಟೇರ್ ಬಂದಿರೋದು ಬ್ರೇಕ್ ಪ್ಯಾಡ್ಸ್ ಅಷ್ಟೇ. ನಿಮಗೆ ಫ್ರಂಟ್ ಸೈಡು TVS ಅವ್ರದೇ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ. ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 3,000 ಆಗುತ್ತೆ. ಇನ್ನು ಬ್ಯಾಕ್ ಸೈಡ್ದು ಬಂದುಬಿಟ್ಟು ನಿಮಗೆ ಒಂದು 800-900ವರೆಗೂ ಬರುತ್ತೆ ಬ್ರೇಕ್ ಪ್ಯಾಡ್ಸು. ಇಟ್ ಈಸ್ ಗುಡ್ ಫಾರ್ ಅ ಪರ್ಫಾರ್ಮೆನ್ಸ್. ಈಗ ನಂದೇ 25,000ವರೆಗೂ ಖರ್ಚು ಮಾಡಿದ್ದೀನಿ. ಸೊ ನೀವು ಆ್ಯಾವ್ರೇಜನ್ನು ಲೆಕ್ಕ ಹಾಕಿದ್ರೆ ನಿಮಗೆ 1-1.25 ರೂಪಾಯಿ ಬೀಳುತ್ತೆ ಬೇಸ್ಡ್ ಆನ್ ನನ್ನ ರೈಡಿಂಗ್ ಸ್ಟೈಲಲ್ಲಿ. ಇನ್ ಕೇಸ್ ಏನಾದರೂ ನೀವೇನಾದ್ರು ಎಕ್ಸ್ಟ್ರಾ ಓಡಿಸಿ ಎಕ್ಸ್ಟ್ರಾ ಪಾರ್ಟ್ಸ್ ವೇರ್ ಆ್ಯಂಡ್ ಟೇರ್ಗೆ ಪೇ ಮಾಡ್ತೀನಿ ಅಂತ ಅಂದರೆ
ಅದು ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಮೇಂಟೆನೆನ್ಸ್ ಅಂತ ಬಂದಾಗ ನೀವು ಹೇಗೆ ಮೇಂಟೆನೆನ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಗಾಡಿಗೆ ಮೈಲೇಜ್ ಎಷ್ಟು ಬರ್ಬೋದು, ಅಫೋರ್ಡಬಲ್ಲ, ಪೆಟ್ರೋಲ್ ಎಷ್ಟು ಹಾಕ್ಸ್ಬೇಕು ಅನ್ನೋದು ನಿಮ್ಮೆಲ್ಲರ ತಲೆಯಲ್ಲಿ ಯೋಚನೆ ಬರ್ತಾ ಇರುತ್ತೆ. ಸೊ ನಿಮಗೆ ಇದು ಪರ್ ಲೀಟರು ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡ್ತಾರೆ 30 ಕಿಲೋಮೀಟರ್ಸ್ ಅಂತ ಅಂದ್ಬಿಟ್ಟು. ಇದು ಹೈವೇ ರೈಡ್ಸಲ್ಲಿ. ಸಿಟಿ ರೈಡ್ಸಲ್ಲಿ ದೇ ವಿಲ್ ಕ್ಲೈಮ್ 25 ಕಿಲೋಮೀಟರ್ಸ್. ಆ್ಯಸ್ ಬೇಸ್ಡ್ ಆನ್ ಮೈ ರೈಡಿಂಗ್ ಎಕ್ಸ್ಪೀರಿಯನ್ಸ್, ಈ ಗಾಡಿಗೆ ನಾನು 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಸಿಟಿಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ 20ಇಂದ 22 ಕಿಲೋಮೀಟರ್ಸ್ವರೆಗೂ ಬರುತ್ತೆ. ಇನ್ ಕೇಸ್ ನೀವು ಹೈವೇಗೆ ಹೋಗ್ತೀನಿ ಅಂತಂದರೆ 28 ಕಿಲೋಮೀಟರ್ಸ್ವರೆಗೂ ರೈಡ್ ಮಾಡ್ಬೋದು. ಅದು ನಿಮಗೆ ಸರ್ಟೆನ್ RPM ಅಲ್ಲ ಅಷ್ಟೇ ಮೈಲೇಜ್ ಸಿಗುತ್ತೆ. ನಿಮಗೆ ಬಿಲೋ 5000 RPM ಅಲ್ಲಿ ನೀವು ಗಾಡಿ ಓಡಿಸ್ತಾ ಬಂದರೆ ನಿಮಗೆ 25 ಕಿಲೋಮೀಟರ್ಸ್ ಆರಾಮ್ಸಾಗಿ ಈ ಗಾಡೀಲಿ ಮೈಲೇಜ್ ಸಿಗುತ್ತೆ ಸಿಟಿಲಿ. ಇನ್ ಕೇಸ್ ಏನಾರ ನೀವು ಹೈವೇಲಿ 6000 RPMವರೆಗೂ ಗಾಡಿ ಓಡಿಸ್ಕೊಂಬಂತು ಅಂತ ಅಂದರೆ ನಿಮಗೆ ಆರಾಮ್ಸಾಗಿ 32 ಕಿಲೋಮೀಟರ್ಸ್ವರೆಗೂ ಮೈಲೇಜ್ ಬರುತ್ತೆ. ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಈ ಗಾಡಿ ಇದರಲ್ಲಿ ಏನು ಚೆನ್ನಾಗಿದೆ ಅಂತ ನಾನು ಹೇಳಿರಲಿಲ್ಲ ಅಲ್ವಾ. ಈ ಗಾಡೀಲಿ ಮೇನ್ ಚೆನ್ನಾಗಿರೋದೆ ಇದರ ಕಲರು, ಇದರ ರೋಡ್ ಪ್ರೆಸೆನ್ಸ್ ಇದೆಯಲ್ಲ ಈ ಕಲರಲ್ಲಿ, ಇದ್ರದ್ದು ಟಾಪ್ ಮೋಸ್ಟ್. ಅದರಲ್ಲೂ ನಿಮಗೆ ಈ ಗಾಡಿನ ರೋಡಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಇದು ನಿಮಗೆ 300cc ಸೆಗ್ಮೆಂಟ್ ಗಾಡಿನೇ ಆಗಿದ್ರು ಯಾವುದೋ ಒಂದು 600 ಸೆಗ್ಮೆಂಟ್ ಗಾಡಿ ಬಂದಂಗೆ ಇರುತ್ತೆ. ಆಮೇಲೆ ಇದರಲ್ಲಿ ನಿಮಗೆ ರೆಡ್ ಕಲರ್ನೇ ತೊಗೊಳ್ಳಿ, ಯಾಕಂತ ಅಂದರೆ ಸಿಮಿಲರ್ ಡುಕಾಟಿ ಸಿಮಿಲರ್ ಡಿಸೈನೇ ಇದೆ. ಆಮೇಲೆ ಅಲ್ಲಿ ಯೂಸ್ ಮಾಡುವಂಥ ಸೇಮ್ ಕಲರ್ನೇ ಅವ್ರು ತೆಗೆದು ಇಲ್ಲಿಗೆ ಕೊಟ್ಟಿದ್ದಾರೆ. ಆಮೇಲೆ ರೋಡ್ ಪ್ರೆಸೆನ್ಸು ತುಂಬ ಸಕ್ಕದಾಗಿರುತ್ತೆ. ಆಮೇಲೆ ಬಿಲ್ಡ್ ಕ್ವಾಲಿಟಿ, ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ಸೂಪರಾಗಿ ಕೊಟ್ಟಿದ್ದಾರೆ. ಪೇಂಟ್ ಕ್ವಾಲಿಟಿ ಅಂತ ಬಂದಾಗ ಸೂಪರಾಗಿದೆ. ಎಲ್ಲೂ ನಿಮಗೆ ಕಲರ್ ಡಿಮ್ ಆಗೋದು, ಒಂಥರ ಬಿಸಿಲಲ್ಲಿ ನಿಲ್ಲಿಸಿದ್ರೆ ಒಂಥರ ಶೇಡ್ ಎಲ್ಲ ಚೇಂಜ್ ಆಗೋದು ಆ ಥರದ್ದೇನಿಲ್ಲ. ನೀವು ಗಾಡಿ ತಗೊಂಡ್ಮೇಲೆ ಏನು ಮಾಡಿ ಅಂತ ಅಂದರೆ ಐ ಲಿಟ್ರಲಿ ಸಜೆಸ್ಟ್ ಗೋ ಫಾರ್ ಸೆರಮಿಕ್ ಕೋಟಿಂಗ್. ನೀವು ರೆಗ್ಯುಲರ್ ಮೇಂಟೆನೆನ್ಸ್ ಮಾಡ್ತೀನಿ ಅಂತ ಅಂದರೆ ಸೆರಮಿಕ್ ಕೋಟಿಂಗ್ ಹೋಗಿ. ಆಮೇಲೆ ನಿಮ್ಮ ಗಾಡಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೆ ಅಲ್ಲಿ ನಿಲ್ಸ್ಕೊಳ್ಳೋದ್ರಿಂದ ಜಾಸ್ತಿ ಏನಿಲ್ಲ, ನಿಮಗೆ ಅಂಥ ಮೇಂಟೆನೆನ್ಸ್ ಏನು ಬರೋಲ್ಲ. ಒಂದು ಸಲ ವಾಶ್ ಮಾಡಿಬಿಟ್ಟು ನೀವು ಫ್ಯಾಬ್ರಿಕ್ ಕ್ಲಾತಲ್ಲಿ ಒರೆಸಿದ್ರೆ ಶೈನಿಂಗಾಗಿ ಚೆನ್ನಾಗಿರುತ್ತೆ. ಪ್ರೆಷರ್ ವಾಷರಲ್ಲಿ ಏನಾದ್ರು ವಾಶ್ ಮಾಡ್ತೀನಿ ಅಂತ ಅಂದರೆ ಲಿಟ್ರಲಿ ಏನಾಗುತ್ತೆ ಗೊತ್ತಾ, ಈಗ ನಂದೇ ಮಿರರ್ ನೋಡಿ ಇಲ್ಲೆಲ್ಲ ಪೇಂಟ್ ಕ್ವಾಲಿಟಿ ಎದೊಳ್ತಾ ಇದೆ. ಇದೊಂದು ಮಾತ್ರ ಅವರು TVSಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ ಇದೊಂದು ಚೇಂಜ್ ಮಾಡಬೇಕು. ಯಾಕಂದರೆ ಇಲ್ಲಿ ಲಿಟ್ರಲಿ ಏನಾಗುತ್ತೆ ಅಂತ ಅಂದರೆ ಈ ಕ್ವಾಲಿಟಿ ಈ ಥರ ಹೋದಾಗ ಏನಾಗುತ್ತೆ, ನಿಮಗೆ ಇಷ್ಟೊಂದು ಗಾಡಿನ ತುಂಬ ಇಷ್ಟಪಟ್ಟು ನೋಡ್ಕೊತಾ ಇರ್ತೀರ, ಈ ಥರ ಕಲರು ಈ ಥರ ಹೋದಾಗ ಏನಾಗುತ್ತೆ ಇಟ್ ಹರ್ಟ್ಸ್. ಆಮೇಲೆ ನಿಮಗೆ ಲಿಟ್ರಲಿ ಮತ್ತೆ ಅದಕ್ಕೆ ಏನಾರು ಆಲ್ಟ್ರೇಷನ್ ಸ್ಟಿಕ್ಕರಿಂಗ್ ಮಾಡಿಸ್ತೀನಿ ಅಂತ ಅಂದ್ರೂ ಚೆನ್ನಾಗಿ ಕಾಣಲ್ಲ. ಬಟ್ ಪ್ರೆಷರ್ ವಾಷರಲ್ಲಿ ಏನಾದ್ರು ವಾಶ್ ಮಾಡ್ತೀನಿ ಗಾಡಿನ ಅಂತ ಅಂದರೆ ಅದನ್ನು ಸ್ವಲ್ಪ ನೋಡ್ಕೊಂಡು ವಾಶ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನಂತ ಅಂದರೆ ಟೆಕ್ನಿಕಲ್ ಗ್ಲಿಚಸ್ ತುಂಬ ಇದೆ. TVS ಅವರು ಅದೊಂದನ್ನು ಸಿಕ್ಕಾಬಿಟ್ಟೆ ಅಪ್ಡೇಟ್ ಮಾಡಬೇಕು. ಯಾಕಂದರೆ ಸಾಫ್ಟ್ವೇರ್ಸ್ ಏನೇನಿದೆ ಅದು ಸಿಕ್ಕಾಬಿಟ್ಟೆ ವರ್ಸ್ ಆಗಿದೆ. ಯಾಕಂದರೆ ನಾನೇ ಈ ಗಾಡಿನ ರೈಡ್ ಮಾಡುವಾಗ ಎಷ್ಟೋ ಸಲ ಸಾಫ್ಟ್ವೇರ್ಗಳು ಎರರ್ ಬರ್ತಾನೆ ಇರುತ್ತೆ. ಒಂದೊಂದು ಸಲ ABS ವರ್ಕ್ ಆಗಲ್ಲ ಅಂತ ತೋರಿಸ್ಬಿಡುತ್ತೆ. ಈಗ ನೀವು ಒಂದು ಹೈವೇಲಿ ಹೋಗ್ತಾ ಇರ್ತೀರಾ, ಒಂದು ಸ್ಪೀಡ್ ಒಂದು 100 ಅಬೋವ್ ಪ್ಲಸ್ಸಲ್ಲಿ ಇರ್ತೀರಾ, ಸಡನ್ನಾಗಿ ನಿಮ್ಗೆ ABS ಬ್ಲಿಂಕ್ ಆಯಿತು ಅಂತ ಅಂದರೆ ನಿಮ್ಮ ರೈಡೇ ಡಿಸ್ಕಂಫರ್ಟ್ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಆವಾಗ ನಿಮಗೆ ಓಕೆ ನಾನು ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದ್ದೀನಲ್ಲ, ನಾನು ಮುಂದಕ್ಕೆ ಹೋಗ್ಬೋದಾ ಅನ್ನೋದು ಫೀಲ್ ಆಗ್ಬಿಟ್ಟು ನಿಮಗೆ ಗಾಡಿ ಓಡಿಸೋಕ್ಕೆ ಬೇಜಾರಾಗುತ್ತೆ. ಅದೊಂದು ಬಿಗ್ಗೆಸ್ಟ್ ಡ್ರಾಬ್ಯಾಕು TVS ಅವ್ರದ್ದು. RR 310ಅಲ್ಲಿ ಒಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಏನು ಅಂತ ಅಂದರೆ ಈ 3rd ಗೇರಲ್ಲಿ ನಿಮಗೆ ಅಪ್ಶಿಫ್ಟ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಪಿಕಪ್ ತೊಗೊಳ್ಳೋದೇ ಇಲ್ಲ. ಇದನ್ನು TVS ಅವರು ಏನು ಡಿಫೆಂಡ್ ಮಾಡ್ಕೊತಾರೆ ಅಂತ ಅಂದರೆ ನೀವು ಗೇರ್ ಶಿಫ್ಟ್ ಮಾಡುವಾಗ ಸರ್ಟೆನ್ RPM ಅಲ್ಲಿ ರೈಸ್ ಮಾಡಿಕೊಂಡು ಗೇರ್ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅದು ಬಿಗ್ಗೆಸ್ಟ್ ಡ್ರಾಬ್ಯಾಕ್. ಅದು ನಾವು ಸರ್ಟೆನ್ RPM ಅಲ್ಲಿ ಕರೆಕ್ಟಾಗಿ ಗೇರ್ ಶಿಫ್ಟ್ ಮಾಡೋಕ್ಕೂ ಆಗಲ್ಲ. ಅದು ಯಾಕೆ ಅಂತ ಅಂದರೆ ನೀವೀಗ ಸಡನ್ನಾಗಿ ಹೋಗ್ತಾ ಇರ್ತೀರಾ, ಡೌನ್ ಶಿಫ್ಟ್ ಬೇಕಾದ್ರೆ ಮಾಡ್ಕೊಬೋದು, ಸಡನ್ನಾಗಿ ಅಪ್ ಶಿಫ್ಟ್ ಮಾಡಿದಾಗ ತುಂಬ ಲ್ಯಾಗ್ ಆಗುತ್ತೆ. ಇದೊಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ TVSಲ್ಲಿ. ಇದನ್ನು ರೆಕ್ಟಿಫೈ ಮಾಡಿ ಅಂತ ಹೇಳಲಿಕ್ಕೆ ನಾನು TVS ಅವ್ರಿಗೆ ಇಷ್ಟಪಡ್ತೀನಿ. ಇನ್ನು ಈ ಗಾಡೀಲಿ TVS ಅವರು ಇನ್ನೂ ಏನೇನು ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ಅಂದರೆ ಫಸ್ಟು ವೈಬ್ರೇಷನ್ ಕಡಿಮೆ ಮಾಡಬೇಕಾಗಿತ್ತು. ಸೊ ನಾನು ಇದನ್ನು ಸೆಕೆಂಡ್ ಎಡಿಷನ್ ಈ ಗಾಡಿ ನಾನು ತೊಗೊಂಡಿರೋದು. ಈಗ ರೀಸೆಂಟಾಗಿ ಲಾಂಚ್ ಆದಂಥ TVS 2025L ಮಾಡಲ್ಲು ಅದನ್ನು ಓಡಿಸಿದ್ದೀನಿ. ಸೊ ಅದರಲ್ಲಿ ಏನೇನು ಇಶ್ಯೂಸ್ ನಾನು ಫೈಂಡ್ ಔಟ್ ಮಾಡಿರೋದು ನನ್ನ ರೈಡಿಂಗ್ ಸ್ಟೈಲಲ್ಲಿ ಅಂತ ಅಂದರೆ ಇದು 5000 RPMವರೆಗೂ ಸಿಕ್ಕಾಬಟ್ಟೆ ಹ್ಯಾಂಡ್ಲ್ ಬಾರ್ ವೈಬ್ರೇಷನ್ಸ್ ಇದೆ, ಫುಟ್ ಪೆಕ್ಸ್ ವೈಬ್ರೇಷನ್ಸ್ ಇದೆ. ಆಮೇಲೆ ನಿಮಗೆ ಓಡಿಸೋದಕ್ಕೆ ಹಿಂಸೆ ಆಗ್ಬಿಡುತ್ತೆ. ಆಫ್ಟರ್ 5000 ಸಮಥಿಂಗ್ ಬೀಸ್ಟ್ ಅಂತಲೇ ಅಂದ್ಕೊಳ್ಳಿ ಈ ಸೆಗ್ಮೆಂಟಲ್ಲಿ, 300cc ಸೆಗ್ಮೆಂಟಲ್ಲಿ. ಸೊ ಈಗಿನ ಗಾಡೀಲೂ ಅಷ್ಟೇ ಅವರೇನು ಅಂಥ ಚೇಂಜಸ್ ಏನು ಮಾಡಿಲ್ಲ.
ಒಂದು ಹಾರ್ಸ್ ಪವರ್ ಜಾಸ್ತಿ ಮಾಡಿದ್ದಾರೆ, ಜೊತೆಗೆ ಟಾರ್ಕ್ ಒಂದು ಜಾಸ್ತಿ ಮಾಡಿದ್ದಾರೆ. ಅದರಲ್ಲೂ ಇಂಜಿನ್ ವೈಬ್ರೇಷನ್ಸ್ ಅಷ್ಟೇ ಇದೆ. ಸೊ ಇಂಜಿನ್ ವೈಬ್ರೇಷನ್ಸ್ ಒಂದು ಕಡಿಮೆ ಮಾಡಬೇಕು. ಆಮೇಲೆ ಈ ಕ್ಲಚ್ ಇದೆಯಲ್ಲ ಶಾರ್ಟ್ ಗೇರ್ದು, ಒಂದು ಇಂಪ್ರೂವ್ ಮಾಡೋಕ್ಕೆ ನಾನು ಟಿ ವಿ ಎಸ್ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟ ಅಂತ ಅಂದರೆ ಆಮೇಲೆ ಈ ಟಿ ವಿ ಎಸ್ ಅವ್ರದಲ್ಲಿ ಏನು ಇನ್ನೊಂದು ಡ್ರಾಬ್ಯಾಕ್ ಅಂತ ಅಂದರೆ ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಪ್ರತಿ ಒಂದೊಂದು ಪಾರ್ಟ್ಸು ನೀವೇನಾದ್ರು ಹೋಯ್ತು ಅಂತ ಅಂದರೆ ಇಟ್ ವಿಲ್ ಕಾಸ್ಟ್ ಮೋರ್ ಆ್ಯಂಡ್ ಮೋರ್. ಯಾಕಂತಂದರೆ ಈಗ ನಂದೇ ಈ ರೈಟ್ ಸೈಡ್ ಮಿರರ್ ಒಂದು ಕಟಾಗಿದೆ, ಆಮೇಲೆ ಇಲ್ಲಿ ರೈಟ್ ಸೈಡ್ದು ಒಂದು ಪ್ಯಾನಲ್ ಒಂದು ಕಟಾಗಿದೆ. ನಿಮ್ಗೇನಿಲ್ಲ ಅಂತ ಅಂದರೂ 1300 ಮಿರರ್ ಬೀಳುತ್ತೆ, 800 ಸಮಥಿಂಗ್ 800 ಆರ್ ಟು 900 ಇದೊಂದು ಸೈಡ್ ಪ್ಯಾನಲ್ಲೇ ಬೀಳುತ್ತೆ. ಇಟ್ ವಿಲ್ ಕಾಸ್ಟ್ ಮೋರ್ ದ್ಯಾನ್ ನಿಮಗೆ 2100ವರೆಗೂ ಕಾಸ್ಟ್ ಬೀಳುತ್ತೆ. ಸೊ ಈ ಕೆಲವ್ರ ಮೈಂಡ್ ಸೆಟ್ ಏನಿರುತ್ತೆ ಅಂತ ಅಂದರೆ ನಮ್ಮಂಥ ಹುಡುಗರು 2100 ಕೊಟ್ಟು ಇಷ್ಟೊಂದು ಪಾರ್ಟ್ಸ್ ಕಾಸ್ಟ್ಲಿ ಹಾಕಿಸ್ಬೇಕಾ? ಕೆಲವೊಂದು ಮೆರಿಟ್ಸ್ ಇದೆ, ಡಿಮೆರಿಟ್ಸು ಇದೆ. ಯಾಕಂದರೆ ಎಲ್ಲವೂ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊ ನನ್ನ ಬೇಸ್ಡ್ ಆನ್ ರೈಡಿಂಗ್ ಕಂಫರ್ಟ್ ಮೇಲೆ ನಾನು ಅಂದರೆ ಎಷ್ಟು ಯೂಸ್ ಮಾಡ್ತೀನಿ ಅದರ ಮೇಲೆ ನಾನು ಈ ಗಾಡಿಗೆ ಔಟ್ ಆಫ್ 10 6ಇಂದ 7 ನಾನು ಈ ಬೈಕನ್ನು ಏನಕ್ಕೆ ಚೂಸ್ ಮಾಡಿದೆ ಅಂತ ಅಂದರೆ ನಾನು ಆ್ಯಕ್ಚುಲಿ ಇದು 300cc ಸೆಗ್ಮೆಂಟಲ್ಲಿ ಬೆಸ್ಟ್ ಬೈಕ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಾನು 2022 ಗಾಡಿನ ಬೈ ಮಾಡಿದ್ದು. ನನ್ನ ಫ್ರೆಂಡ್ ಸರ್ಕಲಲ್ಲಿ ಆಲ್ಮೋಸ್ಟು ಬುಲೆಟ್ಸು ಮತ್ತು ಅವಾಗಿನ ಒಂದು ಎಕ್ಸ್ಪಲ್ಸ್ ಸಮಥಿಂಗ್ ಏನೇನೋ ಗಾಡಿಗಳೆಲ್ಲ ಇದ್ವು. ನಾನು ಎಲ್ಲ ಓಡಿಸಿದ್ದೀನಿ, ಅಂಡರ್ 300cc ಸೆಗ್ಮೆಂಟಲ್ಲಿ ಎಲ್ಲ ಓಡಿಸಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಹತ್ರ ಇದ್ದಂಥ ಗಾಡಿಗಳಲ್ಲಿ ಯಾರ ಹತ್ರನೂ ಈ ಗಾಡಿ ಇರಲಿಲ್ಲ. ಸೊ ನಾನು ಹುಡುಕ್ತಾ ಇದ್ದಾಗ ನನಗೆ ಇದು ಸೆಕೆಂಡ್ ವರ್ಷನ್ನು ಫೇಸ್ ಲಿಫ್ಟ್ ಆಗಿತ್ತು ಟಿ ವಿ ಎಸ್ ಶೋರೂಮಲ್ಲಿ. ನಾನು ಹೋದೆ, ಒಂದು ಸಲ ಟೆಸ್ಟ್ ರೈಡ್ ತೊಗೊಂಡೆ. ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಏನಂತ ಅಂದರೆ ರೋಡ್ ಪ್ರೆಸೆನ್ಸು, ಆಮೇಲೆ ರೈಡಿಂಗ್ಸ್ ಕಂಫರ್ಟು ಕಂಪೇರ್ ಟು ನಿಮಗೆ ಅದರ್ ಬೈಕ್ಸ್. KTM ಆಗಲಿ, ನಿಂಜಾ ಇಸ್ ಡಿಫ್ರೆಂಟ್ ಲೆವೆಲ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದ KTM. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಸ್ ಗುಡ್, ಬಟ್ ನನಗೆ ಈ ಗಾಡಿ ಯಾರ ಹತ್ರನೂ ಆ ಟೈಮಲ್ಲಿ ಅಷ್ಟಿರಲಿಲ್ಲ. ಸೊ ಅದಕ್ಕೆ ಈ ಗಾಡಿನ ನಾನು ಚೂಸ್ ಮಾಡಿದೆ. ರೈಡಿಂಗ್ ಕಂಫರ್ಟು ನಂದು ಆ್ಯಕ್ಚುಲಿ ನಾನು ವೀಕೆಂಡ್ಸು ನನಗೆ ಟೈಮ್ ಸಿಗ್ತಾಗೆಲ್ಲ ಟೂರ್ ಮಾಡ್ತಾಯಿರ್ತೀನಿ. ಟೂರಿಂಗ್ಗೆ ಸ್ಪೋರ್ಟ್ಸ್ ಎಡಿಷನ್ ಒಂದು ಬೇಕಾಗಿತ್ತು. ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರ ಹತ್ರನೂ ಟೂರಿಂಗ್ ಗಾಡಿ ಈ ಥರ ಸ್ಪೋರ್ಟ್ಸ್ ಗಾಡಿ ಇರಲಿಲ್ಲ. ಸೊ ಅದಕ್ಕೆ ನಾನು ಈ ಗಾಡಿನ ಚೂಸ್ ಮಾಡಿದೆ. ಇನ್ನು ಈ ಗಾಡಿನ ಯಾರ್ಯಾರಪ್ಪ ತೊಗೊಬೋದು, ಈ 3 ಲಕ್ಷ ಬಜೆಟ್ ಕೊಡ್ಬೋದಾ ಅಂತ ಅಂದರೆ ನಿಮ್ಮ ಮನೇಲಿ ಏನಾದ್ರು ನಿಮ್ಮ ಪೇರೆಂಟ್ಸು ಕೊಡಿಸ್ತಾರೆ ಅಂತ ಅಂದರೆ 20ಇಂದ 30 ಇಯರ್ಸ್ವರೆಗೂ ಆರಾಮ್ಸಾಗಿ ತೊಗೊಬೋದು, ಓಡಿಸ್ಬೋದು. ಆಫ್ಟರ್ 30 ಇಯರ್ಸು ಬಾಡಿ ವಿಲ್ ಕಂಫರ್ಟ್ನೆಸ್ ಕೇಳುತ್ತೆ. ಸೊ ಯೋಚನೆ ಮಾಡಿ, ಈ 3.5 ಲಕ್ಷ ಹಾಕಿ ಗಾಡಿ ತೊಗೊಬೋದಾ ಅನ್ನೋದು ಯೋಚನೆ ಮಾಡಿ. ಸೊ ಅದೇ 3.5 ಲಕ್ಷಕ್ಕೆ ನೀವು ಬೇರೆ ಯಾವ್ದಾದ್ರು ಗಾಡಿ ನೋಡ್ಬೋದು ಅನ್ನೋದಾದರೆ ನೋಡಿ. ಇದೇ ಗಾಡಿನೇ ತೊಗೋಬೇಕು ಅಂತ ಅಂದರೆ ಟೆಸ್ಟ್ ರೈಡ್ ನೋಡಿ, ಆಮೇಲೆ ತೊಗೊಳ್ಳಿ, ಓಕೆನಾ? ಆಮೇಲೆ ನಿಮಗೆ ಡೇ ಟು ಡೇ ಏನಾದ್ರು ಇದೇ ಗಾಡಿನ ಓಡಿಸ್ತೀನಿ ಒಂದು 25-30 ಕಿಲೋಮೀಟರ್ ಅಂತ ಅಂದರೆ ನೀವು ಹೈವೇಲಿ ಓಡಿಸ್ತಾ ಇದ್ದರೆ ಲೈಕ್ ಲಾಂಗ್ ಸ್ಟ್ರೆಚ್ಸು ಓಕೆ. ಇನ್ ಕೇಸ್ ಏನಾದ್ರು ಶಾರ್ಟ್ ರೈಡ್ಸು ಆ ಥರ ಓಡಿಸ್ತೀನಿ, ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸ್ತೀನಿ ಅಂತ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಇಂಜಿನ್ ಹೀಟ್ ಆಗುತ್ತೆ. ಯಾಕಂದರೆ ಸುಮ್ಮನೆ ನಿಮಗೆ ಈ ಡಕ್ಕಲ್ಲಿ ಇಲ್ಲಿ ಡಕ್ ಕಾಣಿಸ್ತಿದೆಯಲ್ಲ, ಇದರಿಂದ ಏರ್ ಪಾಸ್ ಆಗ್ತಾಯಿದ್ರೆ ಹೈವೇಲಿ ಹೋಗ್ತಾಯಿದ್ರೆ ಫೀಲ್ ಗುಡ್, ಓಕೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಕಾಣುತ್ತೆ. ಇನ್ ಕೇಸ್ ಏನಾದ್ರು ನೀವು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಹಾಕೊಂಡ್ರೆ ಕ್ಲಚ್ಚು ಸಿಕ್ಕಾಬಟ್ಟೆ ಶಾರ್ಟ್ ಕ್ಲಚ್ ಇರುತ್ತೆ, ಆಮೇಲೆ ಯಾವಾಗಲೂ ಗೇರ್ ಚೇಂಜ್ ಮಾಡ್ತಾ ಇರಬೇಕು, ಆಮೇಲೆ ಇಂಜಿನ್ ಹೀಟು ತುಂಬ ಇದೆ. ಸೊ ನಿಮ್ಮ ಡೇ ಟು ಡೇ ರೈಡ್ಗೆ ಈ ಗಾಡಿ ಓಕೆನಾ ಅಂತ ಅಂದರೆ ಮಾತ್ರ ನೀವು ತೊಗೊಳ್ಳಿ. ಇಲ್ಲ ಅಂತ ಅಂದರೆ ಇಟ್ಸ್ ಯುವರ್ ಒಪಿನಿಯನ್, ಓಕೆನಾ? ನಾನು ಸಜೆಸ್ಟ್ ಮಾಡ್ತೀನಿ, ಲಿಟ್ರಲಿ ಇಟ್ಸ್ ಗುಡ್ ಫಾರ್ ಟೂರಿಂಗ್. ಸಿಟಿಲಿ ಡೇ ಟು ಡೇ ಟ್ರಾಫಿಕಲ್ಲಿ ಇಟ್ಸ್ ನಾಟ್ ಅಟ್ ಆಲ್ ಗುಡ್. ಸೊ ಈ ಗಾಡಿನ ಲಾಂಗ್ ಟರ್ಮ್ಗೆ ಯೂಸ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ನಾನು ಮಾತಾಡಿದ್ಮೇಲೆ ನಾನು ನನ್ನ ಬೇಸ್ಡ್ ಆನ್ ರೈಡಿಂಗ್ ಸ್ಟೈಲು, ನನ್ನ ಕಂಫರ್ಟ್ನೆಸ್ ಎಲ್ಲ ನೋಡ್ಕೊಂಡಾಗ ಈ ಗಾಡಿನ ನಾನು 20ಇಂದ 30 ಇಯರ್ಸ್ ಪೀಪಲ್ ಯಾರು ಎಂಗೇಜಲ್ಲಿ ಇರ್ತಾರೆ ಅವ್ರು ಆರಾಮ್ಸಾಗಿ ಯೂಸ್ ಮಾಡ್ಬೋದು. ಆಫ್ಟರ್ 30 ಇಯರ್ಸ್ ಆದಮೇಲೆ ಏನಾಗುತ್ತೆ, ಬಾಡಿ ತುಂಬ ಕಂಫರ್ಟ್ನೆಸ್ ಕೇಳುತ್ತೆ. ಅಂದರೆ ಅಡ್ವೆಂಚರ್ ಓಡಿಸೋದು, ಕ್ರೂಸಿಂಗ್ ಗಾಡಿಗಳನ್ನ ಓಡಿಸೋದು, ಯಾಕಂದರೆ ಎಗ್ರೆಸಿವ್ ಬರೋಲ್ಲ. ಯಾಕಂದರೆ ಈಗಿನ ಲಿವಿಂಗ್ ಸ್ಟೈಲಲ್ಲಿ ಸಿಕ್ಕಾಬಟ್ಟೆ ಯಂಗ್ಸ್ಟರ್ಸ್ಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇರುತ್ತೆ. ಅಂದರೆ ಬಾಡಿ ಸ್ಟಿಫ್ನೆಸ್ ಬರೋಲ್ಲ, ಆ ಥರ ಇರುತ್ತೆ. ಸೊ ನೀವೇನು ಮಾಡಿ ಅಂತ ಅಂದರೆ ನಿಮ್ಮ ಬಾಡಿ ಕಂಡೀಷನ್ ಆಫ್ಟರ್ 30 ಇಯರ್ಸ್ ಆದಮೇಲೆ ಏನಾದ್ರೂ ಲೈಕ್ ಸಾಕು ರೈಡಿಂಗ್ ಕಂಫರ್ಟ್ ಕೇಳುತ್ತೆ ಅನ್ನೋದಾದರೆ ಆರಾಮ್ಸಾಗೆ ನೀವು ಕಂಫರ್ಟ್ ಇರೋ ಗಾಡಿಗೆ ಸ್ವಿಚ್ ಆಗ್ಬೋದು. ಬೈ ದ ಸೇಮ್ ಟೈಮ್ ನೀವು ಇಷ್ಟಪಟ್ಟು ಇದೇ ಗಾಡಿನೇನಾದ್ರು ತೊಗೊಂಡಿದ್ರೆ ನೀವು ಇದನ್ನು ಇಟ್ಕೊಬೋದು. ಬೇಕಾದ್ರೆ ಯಾವಾಗಲಾದ್ರು ಒಂದು ಶಾರ್ಟ್ ರೈಡು ವೀಕೆಂಡಲ್ಲಿ ಹೋಗಿ ಬರ್ಬೋದು. ಬಟ್ ಕಂಫರ್ಟ್ನೆಸ್ಗೆ ಅಂತಂದರೆ ಇಫ್ ಯು ಗೋ ಫಾರ್ ಅ ಕ್ರೂಸಿಂಗ್ ಆರ್ ಅಡ್ವೆಂಚರ್.
ಇಷ್ಟೊತ್ತವರೆಗೆ ನಮಗೆ ಮಂಜುನಾಥ್ ಅವರು ಅಪಾಚೆ RR310 ಈ ಗಾಡಿ ಬಗ್ಗೆ ಓನರ್ಶಿಪ್ ರಿವ್ಯೂನ ಹೇಳಿದ್ದಾರೆ. ಸೊ ಇದಿಷ್ಟು ನಿಮಗೆ ವಿಡಿಯೋ ನೋಡಿದ್ಮೇಲೆ ನಿಮಗೆ ಇವಾಗ ಯಾರು ಈ ಗಾಡಿನ ತೊಗೊಬೋದು, ಆಮೇಲೆ ಮೇಂಟೆನೆನ್ಸ್ ಅಂದ್ಬಿಟ್ಟು ಯಾವ ಥರ ಬರುತ್ತೆ, ಎಷ್ಟು ಬರುತ್ತೆ, ಆಮೇಲೆ ಗಾಡಿ ಓಡಿಸ್ಲಿಕ್ಕೆ ಯಾವ ಥರ ಇದೆ, ಸ್ಟೆಬಿಲಿಟಿ ಯಾವ ಥರ ಇದೆ, ಹೈವೇದಲ್ಲಿ ಯಾವ ಥರ ಆಗುತ್ತೆ. ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದ್ರು, 20 ರಿಂದ 30 ವರ್ಷ ಇರೋರು ಈ ಗಾಡಿ ತೊಗೊಂಡ್ರೆ ಒಳ್ಳೆಯದು, ತುಂಬ ಲಾಂಗ್ ಟರ್ಮಲ್ಲಿ ನೀವು 15 ವರ್ಷಕ್ಕೆಲ್ಲ ಓಡಿಸ್ಲಿಕ್ಕೆ ಆಗಲ್ಲ ಅಂತಲೂ ಹೇಳಿದ್ರು. ಸೊ ಇದೆಲ್ಲ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ವಿಡಿಯೋ ನೋಡಿಬಿಟ್ಟು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಅನ್ಸೋ ಥರ ಈ ವಿಡಿಯೋನ ನೀವು ಯಾರಿಗಾದ್ರು ಶೇರ್ ಮಾಡಿದ್ರೆ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಶೇರ್ ಕೂಡ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.